ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಕೊಟ್ಟಿದ್ದೇ ದೊಡ್ಡ ಸುದ್ದಿಯಾಗಿತ್ತು. ತೆರಿಗೆ ನೋಟಿಸ್ಗೆ ಹೆದರಿ ಯುಪಿಐನಲ್ಲಿ ಹಣ ಸ್ವೀಕರಿಸುವುದನ್ನೇ ವ್ಯಾಪಾರಿಗಳು ನಿಲ್ಲಿಸಿದರು. ಈಗ ಸಣ್ಣ ವ್ಯಾಪಾರಿಗಳ ಆತಂಕವನ್ನೆಲ್ಲ ಸರ್ಕಾರ ದೂರ ಮಾಡಿದೆ. ತೆರಿಗೆ ನೋಟಿಸ್ಗಳನ್ನೇ ಸರ್ಕಾರ ವಜಾ ಮಾಡಿದೆ. ಆದರೆ ಸಣ್ಣ ವ್ಯಾಪಾರಿಗಳು ಇನ್ನು ಮುಂದೆ ಜಿಎಸ್ಟಿ ನೋಂದಣಿ ಮಾಡಿಕೊಳ್ಬೇಕು ಅಂತಾನೂ ಸಿಎಂ ಸೂಚನೆ ನೀಡಿದ್ದಾರೆ. ಪ್ರತಿಭಟನೆ ಮಾಡುವ ಮೊದಲು ಸಾಂಕೇತಿಕವಾಗಿ ಇಂಥ ಒಂದು ಹೋರಾಟಕ್ಕೆ ಕೈ ಎತ್ತಿಕೊಂಡಿದ್ವಿ. 30 ಲಕ್ಷ 40 ಲಕ್ಷ ಕಟ್ಟಿ ಅಂದ್ರೆ ಹೆಂಗ್ ಮಾಡೋದು? ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ, ಜಿಎಸ್ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಒಂದು ಕಂಡೀಷನ್ ಮೇಲೆ ಕೊಟ್ಟಿರುವಂತಹ ನೋಟಿಸ್ ಅವರಿಗೆ ಪರಿಹಾರವನ್ನು ಕೊಡ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಎಕ್ಸಿಮ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಅದರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ರಾಜ್ಯಾದ್ಯಂತ ನೋ ಯುಪಿಐ ಓನ್ಲಿ ಕ್ಯಾಶ್ ಅಂತ ಸಣ್ಣ ವ್ಯಾಪಾರಿಗಳು, ತರಕಾರಿ ಮಾರುವವರು ಬೋರ್ಡ್ ಹಾಕಿ ಕುಳಿತಿದ್ದಾರೆ. ಇಷ್ಟು ದಿನ ಒಗ್ಗಿಕೊಂಡಿದ್ದ ಗ್ರಾಹಕರು ನಮ್ಮ ಕೈಯಲ್ಲಿ ಕ್ಯಾಶ್ ಇಲ್ಲ, ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀವಿ ಅಂತ ಹೆದರಿಸ್ತಿದ್ದಾರೆ. ಆ ಕಡೆ ಯುಪಿಐ ಇಟ್ರೆ ಟ್ಯಾಕ್ಸ್ ಭೀತಿ, ಈ ಕಡೆ ಗ್ರಾಹಕರನ್ನೂ ಕಳೆದುಕೊಳ್ಳುವ ಆತಂಕದಲ್ಲಿ ಸಣ್ಣ ವ್ಯಾಪಾರಿಗಳಿದ್ದಾರೆ. ಅದರಲ್ಲೂ ಯುಪಿಐ ವಹಿವಾಟನ್ನ ಆಧರಿಸಿ ಜಿಎಸ್ಟಿ ಕಟ್ಟುವಂತೆ ಕೆಲವರಿಗೆ ನೋಟಿಸ್ ಬಂದಿದ್ದು ರಾಜ್ಯದೆಲ್ಲೆಡೆ ವರ್ತಕರು ಆತಂಕಕ್ಕೀಡಾಗಿದ್ದಾರೆ. ಎಲ್ಲದಕ್ಕೂ ಇವತ್ತು ಸ್ಪಷ್ಟನೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಿದ್ರು. ಯುಪಿಐ ವಹಿವಾಟು ಆಧರಿಸಿ ಸಣ್ಣ ವ್ಯಾಪಾರಿಗಳಿಗೆ ಬಂದಿರುವ ನೋಟಿಸ್ಗಳ ಬಗ್ಗೆ ವರ್ತಕರ ಸಂಘಟನೆಗಳ ದೂರನ್ನ ಸಿಎಂ ಆಲಿಸಿದ್ರು. 40 ಲಕ್ಷ ಮೀರಿದ ಯುಪಿಐ ಆಧಾರಿತ ವಹಿವಾಟು ನೋಡಿ ಜಿಎಸ್ಟಿ ನೋಂದಣಿ ಮಾಡಿಸಿಕೊಂಡು ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ. ಹೀಗೆ ನೋಟಿಸ್ ಬಂದಿರುವುದರಿಂದ ವರ್ತಕರು ಗೊಂದಲಕ್ಕೀಡಾಗಿದ್ದಾರೆ. ಕಡ್ಡಾಯ ನೋಂದಣಿಗೆ ನೋಟಿಸ್ ಬಂದಿದ್ದು ತೆರಿಗೆ ಮಾಹಿತಿ ಬಗ್ಗೆ ಸ್ಪಷ್ಟತೆಯೇ ನಮಗಿಲ್ಲ, ಹೀಗಾಗಿ ಮೊದಲು ಜಿಎಸ್ಟಿ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಗಬೇಕು, ತಮ್ಮ ದೂರುಗಳನ್ನು ಹೇಳಿಕೊಳ್ಳಲು ಸಹಾಯವಾಣಿ ತೆರೆಯಬೇಕು ಎಂಬುದು ವರ್ತಕರ ಬಹುಮುಖ್ಯ ಬೇಡಿಕೆಯಾಗಿತ್ತು. ಈ ಒಂದು 2021 ಇಸ್ವಿಯಿಂದ ಏನು ನೀವು 4 ವರ್ಷದ ನೋಟಿಸನ್ನು ಕೊಟ್ಟಿದ್ದೀರಿ, ಈ ಏಕಾಏಕಿ ಕೊಟ್ಟಿರೋದ್ರಿಂದ ಅವರಿಗೆಲ್ಲ ಈ ಇಷ್ಟೊಂದು ಅರಿವಿಲ್ಲ. ಹಾಗೆ ಯಾರು ಕೂಡ ಹಣ ಕೂಡಿಕ್ಕೋದಿಲ್ಲ. ತೆರಿಗೆ ಮತ್ತು ಜೊತೆಗೆ ದಂಡವನ್ನು ಕಟ್ಟೋದ್ರಿಂದ ಅವರಿಗೆ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅವರ ನೋವನ್ನು ಅರ್ಥಕೊಂಡು ಕೊಟ್ಟಿರುವ ನೋಟಿಸನ್ನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ತಿಳ್ಕೊಂಡು ಇನ್ನು ಮುಂದೆ ಅವ್ರನ್ನೆಲ್ಲ ರಿಜಿಸ್ಟ್ರೇಷನ್ ತರಲಿ ಅಂತ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವರ್ತಕರ ಎಲ್ಲ ಸಮಸ್ಯೆಗಳನ್ನು ಕೇಳಿದ ಸಿಎಂ ಸಿದ್ದರಾಮಯ್ಯನವರು ಜಿಎಸ್ಟಿ ಕಾನೂನಿನ ಅಡಿಯಲ್ಲಿರುವ ಅಂಶಗಳನ್ನು ಮುಂದಿಟ್ಟು ಸಣ್ಣ ವ್ಯಾಪಾರಿಗಳಿಗೆ ನಿರ್ದಿಷ್ಟ ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ನೀಡಿರುವ ನೋಟಿಸ್ ಆಧರಿಸಿ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. 40 ಲಕ್ಷ ವಹಿವಾಟು ಮೀರಿದವರಿಗೆ ಮಾತ್ರ ನೋಟಿಸ್ ನೀಡಲಾಗಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಂದ 9,000 ನೋಟಿಸ್ ಹೋಗಿದೆ. ಜಿಎಸ್ಟಿ ತೆರಿಗೆ ಹಾಕುವುದು ಕೇಂದ್ರ ಸರ್ಕಾರ, ಜಿಎಸ್ಟಿ ಕೌನ್ಸಿಲ್ ನಾವಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ರು. 40 ಲಕ್ಷ ಮೀರಿದ ವಹಿವಾಟಿನ ಮೊತ್ತದ ಮೇಲೆ 1% ರಾಜಿ ತೆರಿಗೆ ಹಾಕಲಾಗಿದೆ. ಆದರೆ ಈಗ ಕಳೆದು 3 ಅಥವಾ 4 ವರ್ಷ ಸೇರಿದಂತೆ ಯಾವುದೇ ಹಿಂಬಾಕಿ ತೆರಿಗೆ ವಸೂಲಿ ಮಾಡುವುದಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ದು, ಈಗ ಕೊಟ್ಟಿರುವ ನೋಟಿಸ್ಗಳನ್ನು ಆಧರಿಸಿ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದಿದ್ದಾರೆ. ಹಾಗಿದ್ದರೂ ಇನ್ನು ಮುಂದೆ ಜಿಎಸ್ಟಿ ನೋಂದಣಿ ಕಡ್ಡಾಯವಾಗಿ ಮಾಡಲೇಬೇಕೆಂದು ಸಿಎಂ ಹೇಳಿದ್ರು. ಅದಕ್ಕೆ ವರ್ತಕರು ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ವಿನಾಯಿತಿ ಇರುವ ಉತ್ಪನ್ನಗಳಿಗೆ ನೋಂದಣಿ ಬೇಕಿಲ್ಲ. ಹಾಲು, ಎಳನೀರು, ಹೂವು, ತರಕಾರಿ, ಮಾಂಸ, ಬ್ರೆಡ್ ವಹಿವಾಟಿಗೆ ನೋಂದಣಿ ಬೇಕಿಲ್ಲ. ಹಾಲಿಗೆ ವಿನಾಯಿತಿ ಇದೆ, ಆದರೆ ಹಾಲಿನ ಉತ್ಪನ್ನಗಳ ವಹಿವಾಟಿನ ಮೇಲೆ ಜಿಎಸ್ಟಿ ಕಟ್ಟಲೇಬೇಕಿದೆ. ಇನ್ನು ಜಿಎಸ್ಟಿ ಗೊಂದಲಗಳ ನಿವಾರಣೆಗಾಗಿ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಎಫ್ಕೆಸಿಸಿಐನಿಂದ ವರ್ಕ್ಶಾಪ್ ಮಾಡಲು ಸಿಎಂ ಸೂಚಿಸಿದ್ದಾರೆ. ಅಲ್ಲಿ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ನೀಡಲಾಗುತ್ತೆ. ಅದನ್ನೂ ಮೀರಿದ ಸಮಸ್ಯೆ, ಸಂದೇಹಗಳೇನೇ ಇದ್ದರೂ ಎಲ್ಲವನ್ನೂ ಕೇಳಲು ಸಹಾಯವಾಣಿಯನ್ನ ಮತ್ತಷ್ಟು ಬಲಪಡಿಸುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ನಾವು ಈ ಎಕ್ಸಿಮ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ, ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ಅರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಅರಿಯರ್ಸು ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ.
ಈ ಮಧ್ಯೆ ಯುಪಿಐ ಆಧರಿಸಿ ಜಿಎಸ್ಟಿ ಸಂಗ್ರಹಕ್ಕೆ ನೋಟಿಸ್ ನೀಡಿರುವುದನ್ನು ಖಂಡಿಸಿ ವರ್ತಕರು ನಾಡಿದ್ದು ಶುಕ್ರವಾರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದರು. ಸಿಎಂ ಇವತ್ತು ಸಭೆ ನಡೆಸಿದ ಬಳಿಕ ಶುಕ್ರವಾರ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದ ಪ್ರತಿಭಟನೆಯನ್ನ ವರ್ತಕರು ಕೈಬಿಟ್ಟಿದ್ದಾರೆ. ಮುಂದೆ ಯಾರು ಸರ್ವಿಸ್ನಲ್ಲಿ ಇರುವಂಥ 20 ಲಕ್ಷ ಟರ್ನ್ ಓವರ್ ಇರುವಂಥವರು, ಹಾಗೆಯೇ ಸರ್ಕನ್ ಮಾರುವವರು 40 ಲಕ್ಷ ಮೇಲೆ ಟರ್ನ್ ಓವರ್ ಆಗುವವರು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಒಂದು ಕಂಡೀಷನ್ ಮೇಲೆ ಈಗಾಗಲೇ ಕೊಟ್ಟಿರುವಂಥ ನೋಟಿಸ್ನವರಿಗೆ ಒಂದು ಪರಿಹಾರವನ್ನು ಕೊಡ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 24 ತಾರೀಕು ಕರೆದಿರುವಂಥ ಬಂದನ್ನು ವಾಪಸ್ ಪಡೆದಿದ್ದಾರೆ. ಜಿಎಸ್ಟಿಯ ಕಾನೂನು ಬಗ್ಗೆ ತಿಳಿ ಹೇಳಿ ವ್ಯಾಪಾರಿಗಳಲ್ಲಿ ಜಾಗೃತಿ ಮೂಡಿಸಬೇಕಿದ್ದವರು ತಮಗಿನ್ನೂ ಜಿಎಸ್ಟಿ ಬಗ್ಗೆ ಅರ್ಥವೇ ಆಗಿಲ್ಲ ಎನ್ನುವುದನ್ನ ತಮ್ಮ ಮಾತುಗಳಲ್ಲೇ ಪ್ರದರ್ಶನಕ್ಕಿಟ್ಟಿದ್ದರು. ಇಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರ ತನ್ನ ಖಜಾನೆ ಖಾಲಿ ಆಗಿದೆ. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಳಿದಿರ್ತಕ್ಕಂಥದ್ದು. ಇಷ್ಟಕ್ಕೂ ತರಕಾರಿ ವ್ಯಾಪಾರಿಗಳು 40 ಲಕ್ಷ ಅಲ್ಲ 40 ಕೋಟಿಯವರೆಗೆ ಯುಪಿಐ ಮೂಲಕ ವ್ಯವಹಾರ ನಡೆಸಿದ್ರೂ ಜಿಎಸ್ಟಿ ಕಟ್ಟಬೇಕಿಲ್ಲ. ಯಾವೆಲ್ಲ ವಸ್ತುಗಳ ಮೇಲೆ ಜಿಎಸ್ಟಿ ಇದೆಯೋ ಅಂತಹ ವಸ್ತುಗಳಿಗೆ ಗ್ರಾಹಕರಿಂದ ಸಂಗ್ರಹಿಸಿದ ಜಿಎಸ್ಟಿಯನ್ನ ಸರ್ಕಾರಕ್ಕೆ ಪಾವತಿ ಮಾಡಬೇಕಿರುವುದು ಸಣ್ಣ ವ್ಯಾಪಾರಿಗಳ ಜವಾಬ್ದಾರಿ. ಈ ಸಣ್ಣ ಮಾಹಿತಿಯನ್ನು ಪ್ರತಿಯೊಬ್ಬರೂ ತಲೆಯಲ್ಲಿ ಇಟ್ಟುಕೊಂಡಿದ್ರೆ ಸಾಕು. ಯುಪಿಐ ಆಗಲಿ ಇನ್ಯಾವುದೇ ರೂಪದಲ್ಲೇ ಆಗಲಿ ವ್ಯಾಪಾರ ಮಾಡುವುದಕ್ಕೆ ಜಿಎಸ್ಟಿ ಯಾವುದೇ ರೀತಿಯಲ್ಲಿ ಅಡ್ಡಿ ಬರೋದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.